ಹಲೋ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಗೈಸ್, ಇವತ್ತು ನಾವು ಹಂಗೆ ರೆಡಿ ಆಗ್ಬಿಟ್ಟು ಹಳೆ ಆಡ್ತಾರೆ ದೇವಸ್ಥಾನಕ್ಕೆ ಹೋಯ್ತಿದ್ದ. ಯಾಕೆಂದ್ರೆ ಇವತ್ತು ಜಾತ್ರೆ ಅಂತ ಹೋಯ್ತಿದ್ದ. ಹಂಗೆ ಕ್ಯಾನಗರ್ಗೆ ಹೋಯ್ತಿದ್ದ. ಅಲ್ಲಿಂದ ಬೈಕ್ ನಿಲ್ಲಿಸ್ಬಿಟ್ಟು ಆಟೋದಲ್ಲಿ ಹೋಯ್ತೀವಿ. ಹಂಗೆ ಅಲ್ಲಿಂದ ಬಂದ ನೋಡಿದೆ ಫುಲ್ಲು ರಶ್ ಜನ. ಇನ್ನೇನು ಮಾಡೋಕೈಕೆ ನಾನು ನಮ್ಮ ಹುಡ್ಗನೂ ದೇವಸ್ಥಾನ ಕಡೆಗೆ ಹೋಯ್ತಿದ್ದ. ದೇವಸ್ಥಾನ ಸುತ್ತವ ನಾನು ನಮ್ಮ ಹುಡ್ಗನೂ ಒಂದು ರೌಂಡ್ ಹಾಕೋಬರೋದಂತ ಹೋಯ್ತಿದ್ದ. ಅಷ್ಟರಲ್ಲಿ ತೇರು ಸಿಕ್ತು. ಹಂಗೆ ನಾನು ನಮ್ಮ ಹುಡ್ಗನೂ ತೇರು ತಗೊ ಹೋಯ್ತಿದ್ದ. ಆದ್ರೂ ಜನ ಫುಲ್ಲು ರಶ್ ಇತ್ತು. ಏನೇನು ಮಾಡೋಕೈಕಿಲ್ಲ ಉಂಟು ಹೋಯ್ತದ ಬಂದಿವಿ ಅಂದ್ಬಿಟ್ಟು ಹಂಗೆ ಒಂದು ಬಾಳೆಹಣ್ಣು ಇಸ್ಕೊಂಡು ಹಂಗೆ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಬೇಡ್ಕೊಂಡು ನಾವು ತೇರ್ ಮೇಲೆ ಕೇಳಿಸ್ತೀವಿ. ಕೆಲವರೆಲ್ಲ ನಮಗೆ ಹುಡುಗಿ ಸಿಗಲಿ, ಅದೇ ಕೆಲಸ ಸಿಗಲಿ ಅಂತ ಕೇಳಿಸಿದ್ದಾರೆ. ನಾವು ಏನೋ ಒಂದು ಮನ್ಸಲ್ಲಿ ಬೇಡ್ಕೊಂಡು ಎಸ್ಬಿಟ್ಟು ಹೋಯ್ತದ. ಹಂಗೆ ಅಲ್ಲಿಂದ ಬಂದು ಒಂಗಳಿಗೆ ಗೋಬಿ ತಿನ್ಕೋದಂತ ಕೂತ್ಕೊಂಡ. ಏನು ನೋಡ್ತಾ ನಮ್ಮ ಕ್ಲಾಸ್ ಐತೆ ಸಿಗಾಕೊಂಡ. ಹಂಗೆ ಒಂದೊಂದು ವೀಡಿಯೋ ಮಾಡ್ಕೊಂಡು ಹೋಯ್ತದೆ. ಹಂಗೆ ಹೋಯ್ತಾ ಮನೆಗೆ ಏನೇನು ಬೇಕು ಅಂತ ತಗೋ ಹೋಯ್ತದೆ. ನಮ್ಮ ತಾಯಿಯರು ಜಾಂಗೀರು ಹೇಳಿರು, ಅದೊಂದು ತಗೋ ಹೋಯ್ತದ. ಅದು ಏನು ಜನ ಫುಲ್ ರಶ್ ಇದ್ದರು. ಹಂಗೆ ಏನೇನೋ ಮಾಡೋಕೈಕೆ ಉಂಟು ನಾನು ನಮ್ಮ ಹುಡ್ಗರು ಆಟೋ ಹತ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆಗೆ ಹೋದ. ಹಂಗೆ ಹೋಗ್ಬೇಕು ಆಟೋದರೆ ನಮ್ಮ ಹುಡ್ಗ ನೋಡಿದೆ ಹಿಂಗೆ ಕೂತಿದ್ದ. ಹಂಗೆ ಅವನೊಂದು ವೀಡಿಯೋ ಮಾಡ್ಕೊಂಡು ಹೋಯ್ತದ. ಹಂಗೆ ಆಟೋದಂದು ಹೇಳ್ತಿ ನಾನು ನಮ್ಮ ಹುಡ್ಗನ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಬೈಕ್ ಎತ್ಕೊಂಡು ಹೋಗ್ತೀವಿ. ಈಗ ನಾವು ಅಂಗಡಿಗೆ ಹೋಗ್ತಿದ್ದ. ಯಾಕೆಂದರೆ ನಮ್ಮ ಕೈಲಿ ಜಾಂಗೀರು ಐತಲ್ಲ, ಅದಕ್ಕೆ ಕವರ್ ಇಸ್ಕೊಬರೋದಂತ ಹೋಗ್ತಿದ್ದ. ಅಲ್ಲಿಂದ ಬೈಕ್ ಎತ್ಕೊಂಡು ನಾನು ನಮ್ಮ ಹುಡ್ಗನೂ ನಮ್ಮೂರ ಕಡೆಗೆ ಹೋಗ್ತಿದ್ದ. ಹಂಗೆ ಹೋಗ್ಬೇಕಾದಾಗ ನಮ್ಮ ಹುಡ್ಗ ನಾಯಿಗೊಂದು ವೀಡಿಯೋ ಮಾಡ್ದ ಅಂದ. ಅದಕ್ಕೆ ಇನ್ನೇನು ಬೇಡ ಅಂದ್ಬಿಟ್ಟು ಅವನು ನಾನು ಬೈಕ್ ಎತ್ಕೊಂಡು ಊರ ಕಡೆಗೆ ಹೋದ. ಗೈಸ್, ಇಲ್ಲಿಗೆ ಹಳೆ ಇಡ್ತಿರೋದು ಜಾತ್ರೆ ವೀಡಿಯೋ ಇಲ್ಲೇ ಎಂಡ್.